ಬೈ ನೀ ಈಗ ಸ್ಕಿನಿ ಫ್ಯಾಟ್ ಅದಿ ಮತ್ ನಿನ್ ಬಾಡಿ ಒಳಗ ವೇನ್ಸು ಕಾಣತಿಲ್ಲ ಮತ್ತ ಮಸಲ್ ಫೈಬರ್ ಕಾಣತಿಲ್ಲ ಅಂದ್ರ ನಾ ಒಂದ್ ಸ್ವಲ್ಪ ಪ್ರೊಸೆಸ್ ಹೇಳ್ತೀನಿ ಅದ್ ನೀ ಫಾಲೋ ಮಾಡ್ಬೇಕ. ಅದ್ ಬಿಟ್ಟು ನೀ ಬೇರೆ ಯಾವ ಪ್ರೊಸೆಸ್ ಫಾಲೋ ಮಾಡಿದೆ ಅಂದ್ರೂ ನಿಂಗೆ ರಿಸಲ್ಟ್ ಬರುದಿಲ್ಲ. ಯಾಕಂದ್ರ ನಾನು ಮೊದ್ಲ ಸ್ಕಿನಿ ಫ್ಯಾಟ್ ಇದ್ದೆ. ನಾ ಜಿಮ್ 2023 ಜನವರಿ 1 ಸ್ಟಾರ್ಟ್ ಮಾಡೇನ್ ನಾವ್ ಫಸ್ಟ್ ಮಸಲ್ ಗ್ರೋ ಮಾಡೋದ್ರ ಮೇಲೆ ಫೋಕಸ್ ಮಾಡಿದೆ. ಮತ್ತ ಕ್ಯಾಲರಿ ಸರ್ಪ್ಲಸ್ ಅಂದ್ರೂ ಹೋಗಿಲ್ಲ. ಯಾಕಂದ್ರ ಅವಾಗ ಕ್ಯಾಲರೀಸ್ ಅಂದ್ರೆ ಏನಂತ ಗೊತ್ತಿದ್ದಿಲ್ಲ, ಮತ್ತೆ ಪ್ರೋಟೀನ್ ಅಂದ್ರೆ ಏನಂತ ಗೊತ್ತಿತ್ತು. ನಾವಾಗ ಫಸ್ಟ್ ಪ್ರೋಟೀನ್ ಇಂಟೇಕ್ ನಂದು ಹೈ ಇಟ್ಟೆ. ನಾ ಏನ್ ಮಾಡಿದೆ, ಫಸ್ಟ್ ನಂದು ಮಸಲ್ ಗ್ರೋ ಮಾಡಿದೆ ನಾ. ಆಮೇಲೆ ನನ್ ಕ್ಯಾಲರೀಸ್ ಅವಾಗ ಸ್ವಲ್ಪ ಗೊತ್ತಾತಲ್ಲ ಜಿಮ್ ಹೋದ್ಕೊಳ್ಳಿ, ಅವಾಗ ಸ್ವಲ್ಪ ಕ್ಯಾಲರಿ ಡೆಫಿಸಿಟ್ ಒಳಗೆ ಹೋದೆ ಸ್ಲೋಲಿ. ಆವಾಗ ನನ್ನ ಮಸಲ್ ಮ್ಯಾಗ ಫ್ಯಾಟ್ ಬಂದಿತ್ತು, ಅದ ಸ್ಲೋಲಿ ತೆಗದೆ ನಾ ಸೇಮ್ ಅದ ಪ್ರೊಸೆಸ್ ಬಲ್ಕ್ ಕಟ್ ಅದು 3-4 ಸಲ ಮಾಡಿದೆ. ಆಮೇಲೆ ಏನತ್ತ ನನ್ ಬಾಡಿ ಒಂದ್ ಶೇಪಿಗೆ ಬಂತ. ಅವಾಗ ನನ್ ಬಾಡಿ ಒಳಗಿಂತ ಸ್ಕಿನಿ ಫ್ಯಾಟ್ ಅಂತೂ ಹೋಗ್ಬಿಡ್ತದ. ಮತ್ತೇನ್ ಮಾಡಿದೆನಾ, ನಿಮ್ಗೆ ಗೊತ್ತಿದ್ ಮಾತೈತಿ, ಈ 3 ವರ್ಷ ಒಳಗ ನಾ 2 ಕಾಂಪಿಟೇಷನ್ ಆಡಿದೆ. ಒಂದ ಫೆಬ್ರವರಿ ಒಳಗ, ಇನ್ನೊಂದ ಡಿಸೆಂಬರ್ ಒಳಗ 2025. ಈಗ ಮತ್ತೆ ಟ್ರೈ ಮಾಡತ್ತೀನಿ ಅಕ್ಟೋಬರ್ ಒಳಗ ಆಡಾಕ. ನೋಡು ಏನಕೇತಿ. ನಾ ಅಂತೂ ನಂದು 100% ಅಂತೂ ನಾ ಕೊಡತೀನಿ. ನಿಮ್ಗ ಒಂದ ಮಾತು ಹೇಳ್ತೀನಿ ಬೈ, ಫಸ್ಟ್ ಮಸಲ್ ಗ್ರೋ ಮಾಡೋದ್ರ ಮೇಲೆ ಫೋಕಸ್ ಮಾಡ್ರಿ. ನೀವು ಆಪ್ಸ್ ಬೇಕ ಇವೆಲ್ಲ ಬೇಡ. ಆಪ್ಸ್ ತೆಗಿಯುವಂತ್ರಿ, ಒಂದಿಲ್ಲ ಒಂದಿನ ಬರ್ತಾವು. ನೀವು ಸ್ಕಿನಿ ಫ್ಯಾಟ್ ಇದ್ರೆ ಆಪ್ಸ್ ಬಂದ್ರು ವೇಸ್ಟ್, ಮತ್ತು ನೀವು ಸ್ಕಿನಿ ಫ್ಯಾಟ್ ಕಾಣುದು. ಬೈ ಪ್ರೊಸೆಸ್ ಟ್ರಸ್ಟ್ ಮಾಡ್ಬೇಕು. ನೀ ಲೇಟ್ ಆಕೇತ್ ಒಂದ್ ಸ್ವಲ್ಪ, ಆದ್ರೆ ರಿಸಲ್ಟ್ ಅಂದ್ರೂ ಪಕ್ಕಾ ಬರ್ತೈತಿ ನಿಂಗ. ನೀ ಏನ್ ಮಾಡ್ಬೇಕಂದ್ರೆ ಮಸಲ್ ಗ್ರೋ ಮಾಡೋದ್ರ ಮೇಲೆ ಫೋಕಸ್ ಮಾಡ್ಬೇಕ. ಈ ಎಕ್ಸಾಂಪಲ್ ನೀ ಏನ್ ಮಾಡ, ಒಂದ್ 90 ಡೇಸ್ ಗೇನ್ ಮಾಡ, ಆಮೇಲೆ ಏನ್ ಮಾಡ 145 ಡೇಸ್ ಮಿನಿ ಕಟ್. ಅಂದ್ರೆ ಸ್ಲೋಲಿ ಕ್ಯಾಲರಿ ಡೆಫಿಸಿಟ್ ಮಾಡುದು. ಅವಾಗ ನಿಂದ ಏನಕೈತಿ, ನಿಂದ ಮಸಲ್ ಮ್ಯಾಗಿಂತ್ರ ಫ್ಯಾಟ್ ಹೋಗ್ಬಿಡ್ತೈತಿ. ಅವಾಗಂತೂ ನೀ ಸ್ಕಿನಿ ಫ್ಯಾಟ್ ಅಂತೂ ಕಾಣುದಿಲ್ಲ. ಬೈ ಪ್ರೊಸೆಸ್ ಟ್ರಸ್ಟ್ ಮಾಡ, ನೆನಪಿರ್ಲಿ.